Question number 36. From a solid cylinder height 2.8 meter and the diameter 4.2 meter, a conical cavity of the same height and same diameter is hollowed out. Find the total surface area of the remaining solid. Okay. ಇಲ್ಲಿ ಸಿಲಿಂಡರ್ ಇದೆ ಹಾಗೂ ಕೋನ್ ಇದೆ. ಅವ್ರು ಹೇಳ್ತಿದ್ದಾರೆ ಸಿಲಿಂಡರ್ ಮತ್ತು ಕೋನ್ದು ಸೇಮ್ ಡಯಾಮೀಟರ್ ಮತ್ತು ಸೇಮ್ ಹೈಟ್. ಸೊ ಡೇಟಾ ತಗೊಂಡಾಗ height of cone is equal to height of cylinder, okay, from the given question. And diameter of cone is equal to diameter of cylinder. So diameter same idaga radius kuda same irtade. Radius of cone is equal to radius of cylinder. Radius of cone ಎಷ್ಟಾಯಿತು? ಇಲ್ಲಿ ಕೊಟ್ಟಿರೋದು ಡಯಾಮೀಟರು 4.2, ರೇಡಿಯಸ್ ಬೇಕಂದರೆ d by 2, 4.2 by 2, ಸೊ 2.1. ರೇಡಿಯಸ್ ಬಂದು ಕೋನ್ದು ಸೇಮು 2.1 ಸೆಂಟಿಮೀಟರ್ ಆ್ಯಂಡ್ ಸಿಲಿಂಡರ್ದು 2.1 ಸೆಂಟಿಮೀಟರ್. ಇವಾಗ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ ಕಂಡುಹಿಡಿಯೋಣ ಫಸ್ಟು. ಎಲ್, ಬಿಕಾಸ್ ಇದ್ರದ್ದು ಏರಿಯಾ ಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಎಲ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಹೈಟ್ ಏನಿದೆ 2.8 ಮೀಟರ್, ಆರ್ 2.1 ಹೋಲ್ ಸ್ಕ್ವೇರ್ ಪ್ಲಸ್ ಹೆಚ್ 2.8 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4.41 ಪ್ಲಸ್ 7.84 is equal to root of 1225. ಇದು 35ದು ಸ್ಕ್ವೇರ್, ಇಲ್ಲಿ ಪಾಯಿಂಟ್ ಇದೆ 3.5 ಸೆಂಟಿಮೀಟರ್ ಸ್ಲ್ಯಾಂಟ್ ಹೈಟ್ ಎಲ್ಲ. ಇವಾಗ ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಬೇಕು ಅಂತಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಬೇಕಂದರೆ is equal to curved surface area of the cylindric part, curved surface CSA of cylinder plus CSA of cone plus area of cylinder base. CSA of cylinder ಅಂತಂದರೆ ಫಾರ್ಮುಲಾ 2, ಇದ್ರದ್ದು ಫಾರ್ಮುಲಾ 2πRh. 2πRh. ಸಿ ಎಸ್ ಎ ಆಫ್ ಕೋನ್ ಅಂತಂದರೆ πRL ಪ್ಲಸ್ ಏರಿಯಾ ಆಫ್ ಸಿಲಿಂಡರ್ ಅಂದರೆ πR ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು 22/7 ಇಂಟು ಆರ್ ವ್ಯಾಲ್ಯೂ 2.1 ಇಂಟು ಹೆಚ್ ವ್ಯಾಲ್ಯೂ 3.5, ಸಾರಿ ಹೆಚ್ ವ್ಯಾಲ್ಯೂ 2.8 plus 22/7 into r value 2.1 into length ಇವಾಗ ಸಿಕ್ಕಿದೆ 3.5 into 22/7 into r value 2.1 into 2.1. ಇದನ್ನೆಲ್ಲ ಇವಾಗ ಸಿಂಪ್ಲಿಫೈ ಮಾಡೋಣ. ಇದರಲ್ಲಿ ಪೈ ಕಾಮನ್ ಇದೆ, ಕಾಮನ್ ತಗೊಳ್ಳೋಣ. ನೆಕ್ಸ್ಟ್ 2 into 2.1 into 2.8 plus 2.1. ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರೋಂಥ ವ್ಯಾಲ್ಯೂ 73.92 ಸೆಂಟಿಮೀಟರ್ ಸ್ಕ್ವೇರ್. Question number 37. In an AP, fourth term is 11. So A4 ಅಥವಾ A plus 3D is equal to 11. And the seventh term exceeds the twice of the fourth term by 4. ಇದು fourth term. ಈಗ seventh term ಬೇಕಿದೆ. seventh term ಏನು ಹೇಳಿದ್ದಾರೆ? seventh term exceeds the twice of fourth by 4. Twice of
ಈ ಎ ಸೆವೆಂತ್ ಟರ್ಮ್ನ ಎ ಪ್ಲಸ್ 60 ಅಂತಲೂ ಕೂಡ ಬರ್ಕೊಬೋದು. ಎ ಪ್ಲಸ್ 60 ಈಸ್ ಈಕ್ವಲ್ ಟು ಇದು ಟ್ವೈಸ್ ಆಫ್ ಎ ಫೋರ್ತ್ ಟರ್ಮ್. ಟ್ವೈಸ್ ಆಫ್ ಎ ಫೋರ್ತ್ ಅಂದರೆ 11 ಎಕ್ಸಿಡ್ಸ್ ಬೈ 4 ಅಂದರೆ +4. ಆಗ ಎ ಪ್ಲಸ್ 60 ಈಸ್ ಈಕ್ವಲ್ ಟು 22 + 4 ಅಂದರೆ 26. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಈಗ ಬೈ ಈಕ್ವೇಷನ್ 1 ಆ್ಯಂಡ್ 2 ಎ ಮತ್ತು ಡಿ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಎ ಪ್ಲಸ್ 60 ಈಸ್ ಈಕ್ವಲ್ ಟು 26, ಎ ಪ್ಲಸ್ 3d ಈಸ್ ಈಕ್ವಲ್ ಟು 11, ಮೈನಸ್ 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 ಪ್ಲಸ್ ಆರ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 6 - 3 3d ಈಸ್ ಈಕ್ವಲ್ ಟು 15, ಡಿ ಈಸ್ ಈಕ್ವಲ್ ಟು 15/3. ಡಿ ವ್ಯಾಲ್ಯೂ ಏನಾಯಿತು 5 ಬಂತು. ಈಗ ಈ ಡಿ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪ್ಲಸ್ 6 × 5 ಈಸ್ ಈಕ್ವಲ್ ಟು 26, ಎ ಪ್ಲಸ್ 30 ಈಸ್ ಈಕ್ವಲ್ ಟು 26, ಎ ಈಸ್ ಈಕ್ವಲ್ ಟು 26 - 30 ಅಂತಂದರೆ -4. ಎ ವ್ಯಾಲ್ಯೂ -4 ಬಂತು. ಇಲ್ಲೇನು ಕೇಳಿದ್ದಾರೆ, ಆಲ್ಸೋ ಶೋ ದಟ್ ದ ಸಮ್ ಆಫ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ 13th ಟರ್ಮ್. ಫಸ್ಟ್ ಟರ್ಮ್ ಅಂದರೆ ಎ ಪ್ಲಸ್ 13th ಅಂದರೆ ಎ ಪ್ಲಸ್ 12d ಈಸ್ ಈಕ್ವಲ್ ಟು ಟ್ವೈಸ್ ಆಫ್ 7th ಟರ್ಮ್. 7th ಟರ್ಮ್ ಏನಿದೆ 26 ಇದೆ. ಟ್ವೈಸ್ ಅಂದರೆ 2 × 26 ಅಂದರೆ 52. ಇವಾಗ ಇದಕ್ಕೆ ಎ ಮತ್ತು ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪ್ಲಸ್ ಎ ಅಂದರೆ 2a, 2a ಪ್ಲಸ್ 12d. ಎ ವ್ಯಾಲ್ಯೂ -4, ಡಿ ವ್ಯಾಲ್ಯೂ 5. 2 × -4 ಅಂದರೆ -8, 12 × 5 ಅಂದರೆ 60, 60 - 8 ಅಂದರೆ 52. ಸೊ LHS ಈಸ್ ಈಕ್ವಲ್ ಟು RHS ಅಷ್ಟೇ. An AP consists of 30 terms in which sum of 4th and 8th is 24 and sum of 6th and 10th is 44. Find the last 3 terms of AP. ಇದರಲ್ಲಿ 30 ಟರ್ಮ್ಸ್ ಇದೆ ಅಂತಂದರೆ ಲಾಸ್ಟ್ 3 ಟರ್ಮ್ಸು 28th ಟರ್ಮ್, 29th ಟರ್ಮ್ ಆ್ಯಂಡ್ 30th ಟರ್ಮ್. ಫಸ್ಟು ಇದನ್ನ ಈಕ್ವೇಷನ್ ಫಾರ್ಮ್ಯಾಟಿಗೆ ಬರ್ಕೊಳ್ಳೋಣ. A4 ಪ್ಲಸ್ A8 ಈಸ್ ಈಕ್ವಲ್ ಟು 24, A6 ಪ್ಲಸ್ A10th ಈಸ್ ಈಕ್ವಲ್ ಟು 44. ಇದನ್ನೆಲ್ಲ ಸಿಂಪ್ಲಿಫೈಡ್ ವರ್ಷನ್ ಆಗಿ ಬರ್ಕೊಳ್ಳೋಣ. A ಪ್ಲಸ್ 3d ಪ್ಲಸ್ A ಪ್ಲಸ್ 7d ಈಸ್ ಈಕ್ವಲ್ ಟು 24, A ಪ್ಲಸ್ 5d ಪ್ಲಸ್ A ಪ್ಲಸ್ 9d ಈಸ್ ಈಕ್ವಲ್ ಟು 44. ಸೊ ಇದನ್ನೆಲ್ಲ ಆ್ಯಡ್ ಮಾಡೋಣ. 2A ಪ್ಲಸ್ 10d ಈಸ್ ಈಕ್ವಲ್ ಟು 24, 2A ಪ್ಲಸ್ 14d ಈಸ್ ಈಕ್ವಲ್ ಟು 44. ಇದನ್ನ ಡಿವೈಡೆಡ್ ಬೈ 2 ಮಾಡ್ಕೊಬೋದು ಸಿಂಪ್ಲಿಫೈಡಿಗೆ. ಸೊ ಆವಾಗ A ಪ್ಲಸ್ 5d ಈಸ್ ಈಕ್ವಲ್ ಟು 12, A ಪ್ಲಸ್ 7d ಈಸ್ ಈಕ್ವಲ್ ಟು 22. ಈ ಈಕ್ವೇಷನ್ 1 ಮತ್ತು ಈ ಈಕ್ವೇಷನ್ 2 ಇಂದ ಎ ಮತ್ತು ಡಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. A ಪ್ಲಸ್ 7d ಈಸ್ ಈಕ್ವಲ್ ಟು 22, A ಪ್ಲಸ್ 5d ಈಸ್ ಈಕ್ವಲ್ ಟು 12. ಇದನ್ನ ಮೈನಸಿಂದ ಮಲ್ಟಿಪ್ಲೈ ಮಾಡೋಣ. ಎಲ್ಲದಕ್ಕೂ ಮೈನಸ್ ಬಂತು. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 7 - 5 ಅಂತಂದರೆ 2d ಈಸ್ ಈಕ್ವಲ್ ಟು 22 - 12 ಅಂದರೆ 10. ಸೊ ಡಿ ಈಸ್ ಈಕ್ವಲ್ ಟು 10/2 ಅಂದರೆ ಡಿ ವ್ಯಾಲ್ಯೂ 5 ಆಯಿತು. ಈ ಡಿ ವ್ಯಾಲ್ಯೂನ ಇದಕ್ಕೆ ಅಪ್ಲೈ ಮಾಡೋಣ. ಸೊ A ಪ್ಲಸ್ 7 × 5 ಈಸ್ ಈಕ್ವಲ್ ಟು 22, 7 5s are 35. ಸೊ A ಈಸ್ ಈಕ್ವಲ್ ಟು 22 - 35 ಅಂದರೆ A ವ್ಯಾಲ್ಯೂ -13. ಇವಾಗ A ವ್ಯಾಲ್ಯೂ -13 ಆಯಿತು, ಡಿ ವ್ಯಾಲ್ಯೂ 5 ಆಯಿತು. ಇವಾಗ ಲಾಸ್ಟ್ 3 ಟರ್ಮ್ಸ್ ಅಂದರೆ A30th, A29 ಆ್ಯಂಡ್ A28. A30th ಅಂದರೆ A ಪ್ಲಸ್ 29d, A29 ಅಂದರೆ A ಪ್ಲಸ್ 28d, A28 ಅಂದರೆ A ಪ್ಲಸ್ 27d. ಸೊ A ವ್ಯಾಲ್ಯೂ ಅಂದರೆ -13 ಪ್ಲಸ್ 29 × 5, -13 ಪ್ಲಸ್ 28 × 5, -13 ಪ್ಲಸ್ 27 × 5. ಇದನ್ನೆಲ್ಲ ಸಿಂಪ್ಲಿಫೈಡ್ ಮಾಡಿದಾಗ A30th ವ್ಯಾಲ್ಯೂ 132, A29th ವ್ಯಾಲ್ಯೂ 127 ಆ್ಯಂಡ್ A28th ವ್ಯಾಲ್ಯೂ
122. ನಿಮಗಿದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಗೊತ್ತಿದ್ರೆ ಸಾಕು. ಅದಕ್ಕೆ 5 ಅಥವಾ 5 ಆ್ಯಡ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಮೈನಸ್ ಮಾಡ್ಕೊಂಡು ಹೋಗ್ಬೋದು, ಯಾಕಂದರೆ ಡಿಫ್ರೆನ್ಸ್ 5 ಇರ್ತದೆ. ಇವಾಗ A28 ಒಂದು ಕಂಡಿಡ್ಕೊಂಡ್ರೆ A22ಗೆ ಆ ಡಿಫ್ರೆನ್ಸ್ನ ಆ್ಯಡ್ ಮಾಡಿದ್ರೆ A27, ನೆಕ್ಸ್ಟ್ +5 ಮಾಡಿದ್ರೆ 132. ಕ್ವೆಶನ್ ನಂಬರ್ 38. ಈ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, AB ಒಂದು ಪೋಲ್ ಇದೆಯಂತೆ. ಈ ಪೋಲಿಗೆ 3 ವಯರ್ಸ್ನ ಕಟ್ಟಿದ್ದಾರೆ. ಒಂದು E ವಯರು, C ವಯರು ಮತ್ತು D ವಯರು. ಇಲ್ಲಿ ಈ ಹೈಟ್ ಕಂಡುಹಿಡಿಬೇಕು ಮತ್ತು ಲೆಂತ್ ಆಫ್ ಈಚ್ ವಯರ್, ಈ ಈಚ್ ವಯರ್ಸ್ದು ಲೆಂತ್ನ ಕಂಡುಹಿಡಿಬೇಕು. ಸೊ ಫಸ್ಟು ಈ ಹೈಟ್ನ ಕಂಡುಹಿಡಿಯೋಣ. ಈ ಟ್ರಯಾಂಗಲ್ನ ಸ್ಪ್ಲಿಟ್ಟಾಗಿ ಬರ್ಕೊಳ್ಳೋಣ, ಸೊ ದಟ್ ಇಟ್ ವಿಲ್ ಬಿ ಈಸಿ. ಫಸ್ಟು ಟ್ರಯಾಂಗಲ್ ABC ತಗೊಳ್ಳೋಣ. ABC, ಈ C ಎಲಿವೇಶನ್ನು 30 ಡಿಗ್ರಿ ಇದೆ. C to B ಡಿಸ್ಟೆನ್ಸು 30 ಇದೆ. ಇವಾಗ ಈ ಹೈಟ್ನ ಕಂಡುಹಿಡಿಯಬೇಕು. ಈ ಹೈಟ್ tan ಥೀಟಾದಿಂದ ಕಂಡುಹಿಡಿಬೋದು. tan 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ನಮಗೆ ಆಪೋಸಿಟ್ ಗೊತ್ತಿಲ್ಲ, ಈ ಆಪೋಸಿಟೇ ಹೈಟ್. ಓಕೆ, ಈ ಹೈಟ್. ಸೊ tan 30 ಅಂತಂದರೆ 1/√3. ಆಪೋಸಿಟ್ H ಇದೆ, H ವ್ಯಾಲ್ಯೂ ಗೊತ್ತಿಲ್ಲ. ಅಡ್ಜಸೆಂಟ್ ವ್ಯಾಲ್ಯೂ 30 ಇದೆ. ಸೊ H ವ್ಯಾಲ್ಯೂ 30/√3. √3 ಕ್ಯಾನ್ಸಲ್. ಸೊ H is equal to 10√3. ಸೊ H ವ್ಯಾಲ್ಯೂ 10√3. ನೆಕ್ಸ್ಟ್ H ವ್ಯಾಲ್ಯೂ 10√3 ಆದಾಗ C ವಯರ್ದು ಲೆಂತ್ ಸೈನ್ ಕಾಸ್ ಯಾವ್ದು ಬೇಕಾದರೂ ಹಾಕೊಬೋದು, ಬಿಕಾಸ್ ನಮಗೆ ಹೈಟು ಗೊತ್ತಿದೆ, ಲೆಂತು ಗೊತ್ತಿದೆ. ಸೊ ನಾನು ಸೈನ್ ತೊಗೊತಾ ಇದ್ದೀನಿ. ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟ್ಯೂನ್ಯೂಸ್. ಸೈನ್ 30 ಅಂತಂದರೆ 1/2 ಈಸ್ ಈಕ್ವಲ್ ಟು ಇದರದ್ದು ಆಪೋಸಿಟ್ H ಇದೆ. ಸೊ ಬೈ ಹೈಪೋಟ್ಯೂನ್ಯೂಸ್ ಗೊತ್ತಿಲ್ಲ, ಅದೇ ಕಂಡುಹಿಡಿಯಬೇಕಿರೋದು X. ಸೊ X ವ್ಯಾಲ್ಯೂ ಈಸ್ ಈಕ್ವಲ್ ಟು 2 times 20√3. ಈ X ಈ ವ್ಯಾಲ್ಯೂ A ಇಂದ C ತನಕ ಲೆಂತ್, ಅಥವಾ ನೀವು Cನೇ ತಗೊಬೋದು. C ವಯರ್ ಲೆಂತ್ 20√3. ನೆಕ್ಸ್ಟು AEB ಆ್ಯಂಗಲ್ ಬಂದು 60. ಇದ್ರದ್ದು ಲೆಂತ್ ನಮಗೆ ಗೊತ್ತಿಲ್ಲ. ಹೈಟ್ 10√3. tan 60 is equal to opposite by adjacent. ಆಪೋಸಿಟ್ 10√3. ಅಡ್ಜಸೆಂಟ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. tan 60 ಅಂತಂದರೆ √3. √3 is equal to ಆಪೋಸಿಟ್ ಏನಿದೆ 10√3 by x. √3 ಕ್ಯಾನ್ಸಲ್. ಸೊ x ವ್ಯಾಲ್ಯೂ 10 ಆಗುತ್ತೆ. ಈ ಇಂದ B ಡಿಸ್ಟೆನ್ಸ್ 10. ಸೊ ಈ ವಯರ್ ಇದು ಲೆಂತ್ ನೋಡೋಣ ಇವಾಗ. ವಯರ್ ಲೆಂತ್, ಈ ವಯರ್ ಲೆಂತ್ ಅಂದರೆ ಕಾಸ್ ಸೈನ್ ಯಾವುದಾದ್ರೂ ತೊಗೊಬೋದು. ಕಾಸ್ 60 is equal to adjacent by hypotenuse. ಅಡ್ಜಸೆಂಟ್ ಯಾವುದಿದೆ 10, ಹೈಪೋಟೆನ್ಯೂಸ್ ಗೊತ್ತಿಲ್ಲ, ಅಂತಲೇ ತಗೊಳ್ಳೋಣ. ಕಾಸ್ 60 ಡಿಗ್ರಿ ಅಂತಂದರೆ 1/2. ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ 10 ಇದೆ. ಹೈಪೋಟೆನ್ಯೂಸ್ ಲೆಂತ್ ವಯರ್ ಕಂಡುಹಿಡಿಬೇಕು. ಸೊ ಈ ವಯರ್ದು ಲೆಂತ್ 20 ಸೆಂಟಿಮೀಟರ್.
ಓಕೆ. ನೆಕ್ಸ್ಟ್ ಟ್ರಯಾಂಗಲ್ ABD. ಇದು 90 ಡಿಗ್ರಿ ಇದೆ, ಇದು 45 ಡಿಗ್ರಿ ಆ್ಯಂಡ್ ಹೈಟ್ 10√3. ಈ ಡಿಸ್ಟೆನ್ಸ್ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ tan 45 ಡಿಗ್ರಿ ಹಾಕೋಣ. tan 45 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. tan 45 ಅಂತಂದರೆ 1. ಸೊ ಆಪೋಸಿಟ್ ಏನಿದೆ 10√3 ಬೈ ಅಡ್ಜಸೆಂಟ್ BD ಲೆಂತ್. ಸೊ BD ಲೆಂತ್ 10√3, ಈ ಲೆಂತ್ 10√3 ಆಗುತ್ತೆ. ನೆಕ್ಸ್ಟ್ ಡಿ ವಯರ್ದು ಲೆಂತ್ ನೋಡೋಣ. ಡಿ ವಯರ್ ಲೆಂತಿಗೆ sin 45 is equal to opposite by hypotenuse. sin 45 ಅಂದರೆ 1/√2. ಆಪೋಸಿಟ್ ಏನಿದೆ 10√3 ಬೈ ಹೈಪೋಟೆನ್ಯೂಸ್ ಅಂದರೆ ಡಿ ವಯರ್ ಲೆಂತ್. ಸೊ ಡಿ ವಯರ್ ಲೆಂತ್ ಬೇಕಂತಂದರೆ 10 ಇಂಟು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, 10 ಇಂಟು √3 ಇಂಟು √2. ಸೊ ಡಿ ವಯರ್ದು ಲೆಂತ್ 10√6. ಎಲ್ಲ ವ್ಯಾಲ್ಯೂಸಿಗೂ ಮೀಟರ್ ಹಾಕ್ಕೊಳ್ಳಿ. ಇದು 20 ಮೀಟರ್ ಆ್ಯಂಡ್ ಮೀಟರ್.